ನನಗೇನಾಗಿದೆ ರತ್ತು? ನನಗೇನಾಗಿದೆ? ಡೋಂಟ್ ಡಿಸ್ಟರ್ಬ್ ಮೀ. ನೋ ಫೋನ್ ಕಾಲ್ಸ್. ನನಗೇನಾಗಿದೆ ರತ್ತು? ನನಗೇನಾಗಿದೆ? ಟಾಮಿನ ಸರಿಯಾಗಿ ನೋಡಿಕೋ. ನಾನು ಮಲಗಿಕೊಳ್ಳಬೇಕು. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ನಿಮ್ಮೊಂದಿಗೆ ಬರುತ್ತೇನೆ. ನನ್ನೂರಾದ ಅಂಬೆವಾಡಿಗೆ ಹೋಗಿ ಬರುತ್ತೇನೆ. ನನಗೋಸ್ಕರ ನನ್ನ ರಾಮು ಎಷ್ಟೊಂದು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾಳೆ. ಅವಳನ್ನು ಮತ್ತೊಮ್ಮೆ ಮಾತಾಡಿಸಿಕೊಂಡು ಬರುತ್ತೇನೆ. ನಾನು ನಿಮ್ಮ ಜೊತೆ ಬರುತ್ತೇನೆ. ನಿಮ್ಮನ್ನೊಂದು ಮಾತು ಕೇಳೇನ್ರಿ? ಕೇಳು ರಾಮು. ಸಾಹೇಬ್, ನೀವಿನ್ನೂ ಕಲಿಬೇಕಂತ ಅನ್ಕೊಂಡಿರೇನು? ಅಂದ್ರ ಸಾಹೇಬ್ರ, ಈಗಾಗ್ಲೇ ನೀವು ಯಾರು ಕಲಿಲಾರ್ದಷ್ಟು ಶಿಕ್ಷಣ ಪಡೆದಿರಿ. ಅದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಐತಿ. ಯಾವ ಸಮಾಜದಾಗ ಈ ವ್ಯಕ್ತಿಗೆ ಅಕ್ಷರ ಕಲಿಯಕ್ ನಿರ್ಬಂಧ ಇತ್ತು, ಇವತ್ತಾದ ಮನುಷ್ಯ ಯಾರು ಕಲಿಲಾರ್ದಷ್ಟು ಕಲ್ತನಂದ್ರ ಸಾಮಾನ್ಯ ಮಾತಲ್ರಿ. ನೀವು ಕಲ್ತಿರಿ, ಸಾಧಿಸಿ ತೋರ್ಸಿದ್ರಿ, ಸಾಕಲ್ಲ ಏನು? ಸಾಹೇಬ್, ಇನ್ನು ನೀವು ಕಲಿಯುವಂಥದ್ದು ಏನೈತೆ ಅಂತ ನನಗೆ ತಿಳಿಯವಲ್ರಿ. ರಾಮು, ಮನುಷ್ಯ ಸಾಯಿ ತನಕ ಕಲಿತಾನೆ ಇರ್ಬೇಕಾಗ್ತದ. ಶಿಕ್ಷಣ ಅನ್ನೋದಕ್ಕ ಪೂರ್ಣ ವಿರಾಮ ಇರೋದಿಲ್ಲ ನೋಡು. ಕಲಿಯೋದು ಅಂದ್ರೆ ಎಲ್ಲನೂ ಮರಿಬೇಕಂತ ಏನಿಲ್ರಿ. ನೀವು ಹೊರಗೆ ಹೋಗಿ ಕೆಲಸ ಮುಗಿಸ್ಕೊಂಡ್ ಬರ್ತೀರಿ, ರೂಮ್ದಾಗ ಹೋಗಿ ಓದ್ಕೊಂತ ಬರ್ಕೊಂತ ಕುಂದಿರ್ತೀರಿ. ಮನೆಯೊಳಗೆ ಏನೈತಿ ಏನಿಲ್ಲ ಅಂತ ಯಾವತ್ತಾದ್ರೂ ಕೇಳಿರಿ? ಮನೆಯಾಗಿನ ಮಂದಿ ಮಕ್ಕಳು ಉಂಡಾರೋ ತಿಂದಾರೋ ಅನ್ನೋ ವಿಚಾರ ಮಾಡಕ್ಕೂ ಬರೋದಿಲ್ಲ ನಿಮ್ಗ. ಅದೆಲ್ಲ ನೋಡ್ಕೊಳಕ್ಕ ನೀ ಇದೆಯಲ್ಲ ರಾಮು. ಯಾಕ ನಮ್ಮ ಲಗ್ನ ಅದು ಹೊಸದ್ರಾಗ ಮಾವರ್ ಹೇಳಿದ್ ನಿಂಗೆ ನೆನಪಿರ್ಬೇಕಲ್ಲ. ಮಾವರ್ ಹೇಳಿದ ಮಾತನ್ನ ಮರ್ತಿಲ್ರಿ ಸಾಹೇಬ್. ಈ ಪೋರಿ ಕಿಚ್ಚ ಹಚ್ಕೊಂಡ್ರದೇನ ಬಹಳ ಸಂಭಾಳಿಸ್ಬೇಕು ಅಂತ ಹೇಳಿದ್ರು. ನಾ ಸಂಭಾಳಿಸಿಲ್ಲ ಅಂತೀರೇನು? ಈ ಕಿಚ್ಚ ಹಚ್ಕೊಂಡ್ರದೇನ ಎಷ್ಟು ಅಂತ ತಣ್ಣಗ್ ಮಾಡ್ಲಿನ? ರಾಮು, ನೀನು ಬಹಳ ತಿಳಿದಾಕಿ. ಓದೋದು ಬರೆಯೋದು ನನಗೊಂದು ಚಟ ಅಂತ ತಿಳಿ, ಇಲ್ಲ ಹುಚ್ಚ ಅಂತ ತಿಳಿ. ನಾನು ಅಕ್ಷರ ಹುಚ್ಚ ಹಚ್ಕೊಂಡವ. ಅಕ್ಷರ ಕಲಿಯ ಕಡ್ಡಿ ಮಾಡಿದ ಮಂದಿ ಮುಂದ ನಾ ತಲೆ ಎತ್ತಿ ನಿಲ್ಬೇಕು. ಈ ಜಗತ್ತಿನಾಗ ಎಷ್ಟು ಮಂದಿ ಕಲೀಲಕತ್ತಾರಲ್ಲ ಅವರೆಲ್ಲರಿಗಿಂತ ಹೆಚ್ಚು ಕಲಿಬೇಕು ಅನ್ಕೊಂಡವ. ನೀ ಇದನ್ನ ಹಠ ಅಂತ ನರ ತಿಳ್ಕೊ, ಇಲ್ಲ ಚಟ ಅಂತ ನರ ತಿಳ್ಕೊ. ಹಠನೋ ಚಟನೋ ನನಗೆ ತಿಳಿಯೋದಿಲ್ರಿ ಸಾಹೇಬ್. ನೀವು ಮಕ್ಕಳು ಮರಿ ಬಗ್ಗೆ ವಿಚಾರ ಮಾಡೋದಿಲ್ಲ. ಅದಕ್ಕಂತನ ಅವ್ರನ್ನ ನಾನ್ ನೋಡ್ಕೊಂತೀನಿ. ಆದ್ರ ಸ್ವಲ್ಪ ನೀವು ನಿಮ್ಮ ಊಟ ನಿದ್ದೆ ಬಗ್ಗೆ ಆದ್ರೂ ವಿಚಾರ ಮಾಡ್ಬೇಕಲ್ಲ.
ಊಟ ಬಿಟ್ಟು ನಿದ್ದೆ ಬಿಟ್ಟು ಮೈ ಮರ್ತದೆಂತ ಅಭ್ಯಾಸ ಮಾಡ್ತೀವಿ ಸಾಹೇಬ್. ನಾನ್ ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ, ಮೊದ್ಲು ನಿಮ್ ಬಗ್ಗೆ ನೀವು ವಿಚಾರ ಮಾಡಿ. ಹಾಗೆಲ್ಲ ಮಾತಾಡ್ಬೇಡ ರಾಮು. ನನಗ ಊಟ ಮಾಡಿ ಮಜಾ ಮಾಡೋದು ಪಸಂದಿಲ್ಲ. ನಾನು ಓದಬೇಕು, ಈ ಜಗತ್ತಿನ ಒಳವಕ್ಕು ತಿಳಿಬೇಕು, ಈ ಕತ್ತಲ್ದಾಗಿರೋ ಈ ನಮ್ಮ ಜನರನ್ನ ಬೆಳಕಿನ ಕಡೆ ತರಬೇಕು, ಶೋಷಣೆ ಮಾಡೋ ಮಂದಿಗೆ ನಾ ಪಾಠ ಕಲಿಸ್ಬೇಕು. ಇದನ್ನ ಸಣ್ಣವಾಗಿದ್ದ ನನ್ನ ಕನಸೈತಿ ರಾಮು, ನನ್ನ ಕನಸೈತಿ. ನೀವು ನಿಮ್ಮ ಕನಸಷ್ಟ ನೋಡ್ಕೊಂಡಿರಿ. ಯಾಕ್ರಿ ನನ್ಗೂ ಕನ್ಸಿರೋದಿಲ್ಲೇನ್ರಿ? ಮೊದ್ಲು ನೀವು ಬೇರೆ ದೇಶಕ್ಕೆ ಹೋದಾಗ ನಾ ಏನಾರ ಅಂದಿನ? ಈಗ ಮತ್ತೆ ಬೇರೆ ದೇಶಕ್ಕೆ ಹೋಗಕ ತಯಾರಿ ನಡ್ಸಕತ್ತೀರಿ. ಇದಕ್ ನನ್ ತಕರಾರ್ ಐತ್ರಿ ಸಾಹೇಬ್, ತಕರಾರ್ ಐತಿ. ಈಗ ಉತ್ತರ ಮಾತಾಡ್ಬೇಡ ರಾಮು. ನನ್ನ ಅಭ್ಯಾಸ ಇನ್ನು ಪೂರ್ಣ ಆಗಿಲ್ಲ. ಈ ಸಲ ಹೋಗಿ ಬ್ಯಾರಿಸ್ಟರ್ ಪದವಿ ಪಡ್ಕೊಂಡು ಬರ್ತೀನಿ. ನನಗೆ ಅಲ್ಲಿ ತನಕ ಸಮಾಧಾನ ಇಲ್ಲ ರಾಮು. ಸಮಾಧಾನದಿಂದ ಬದುಕೋಕು ಆಗೋದಿಲ್ಲ. ಸಾಹೇಬ್, ಯಾಕೆ ಇಷ್ಟೊಂದು ಹಠ ಮಾಡಕತ್ತೀರಿ? ಈಗೇನ್ ನಾವು ಆರಾಮಿಲ್ಲ ಏನು? 4.5 ಪಗಾರ ತಗೊಂತ ಇದೀವಿ. ಇದರಲ್ಲಿ ನಾವು ರಾಜರಂಗಿರೋಕ್ ಬರೋದಿಲ್ಲ. ಹೌದ್ ರಾಮು,